ಮನಸ್ಸಿಗೆ ಜಗದಗಲಕ್ಕೆ ಜನರೊಡಲಿಗೆ ಮನೆ ಮನೆಗೆ ಮನ ಮನಸ್ಸಿಗೆ ಜನಮಾನಸದೇ ಚಿರವಾಗಿ ಚಿನ್ನ ಧರ್ಮ ಸಾರವ ಸಾರುತಿಹ ಘನಮಾನ್ಯಗೊಳಿಸಿದ ಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ. ಜೈ ಜಿನೇಂದ್ರ ವೀಕ್ಷಕರೇ, ವೀಕ್ಷಕ ಬಂಧುಗಳೇ, ಗಣಾಧಿಪತಿ ಗಣಧರಾಚಾರ್ಯ ಶ್ರೀ 108 ಆಚಾರ್ಯ ಪುಷ್ಪದಂತ ಸಾಗರ್ಜಿ ಮುನಿ ಮಹಾರಾಜರ ಪರಮ ಶಿಷ್ಯರಾದ ಆಚಾರ್ಯ ಶ್ರೀ 108 ಪ್ರಮುಖ ಸಾಗರ್ಜಿ ಮಹಾರಾಜರು ಹಾಗೂ ಸಂಘದ ತುಮಕೂರು ನಗರಕ್ಕೆ ಮಂಗಳ ಪುರಪ್ರವೇಶ ಕಾರ್ಯಕ್ರಮ ದಿನಾಂಕ 19/7/2026 ಶ್ರೀ ದಿಗಂಬರ ಜೈನ ಶ್ರೀ ಪಾರ್ಶ್ವನಾಥ ಸ್ವಾಮಿ ಜಿನಮಂದಿರ ಹಾಗೂ ಸಕಲ ದಿಗಂಬರ ಜೈನ ಸಮಾಜ ತುಮಕೂರು ಇವರ ಆಯೋಜನೆಯಲ್ಲಿ ನಡೆಯಿತು. ಬನ್ನಿ ಆಯ್ದ ದೃಶ್ಯಾವಳಿಗಳನ್ನು ವೀಕ್ಷಿಸೋಣ. ದಿಗಂಬರ ಮುನಿಗಳ ಕಂಡರೆ ಹೃದಯವು ಹರುಷಿತವಾಗುವುದು. ಪರಮ ದಿಗಂಬರ ಮುನಿಗಳ ಕಂಡರೆ ಹೃದಯವು ಹರುಷಿತವಾಗುವುದು. ಆನಂದ ಅತಿಶಯವಾಗುವುದು, ಸಮ್ಯಕ್ ದರ್ಶನವಾಗುವುದು. ಅವರ ನಿವಾಸವು ವನವು ಪವನದಲ್ಲಿ ಗಿರಿಶಿಖರದ ನದಿ ದಡದಲ್ಲಿ. ಅವರ ನಿವಾಸವು ಚಿತ್ತದ ಗುಹೆಯಲ್ಲಿ ಆತ್ಮಾನಂದದಿ ರಮಿಸುವರು. ಪರಮ ದಿಗಂಬರ ಮುನಿಗಳ ಕಂಡರೆ ಹೃದಯವು ಹರುಷಿತವಾಗುವುದು. ಆನಂದ ಅತಿಶಯವಾಗುವುದು, ಸಮ್ಯಕ್ ದರ್ಶನವಾಗುವುದು. ಹೊನ್ನಿನ ಆಸೆಯ ತೊರೆದ ಮಹಾತಪಸ್ವಿ ಜ್ಞಾನಿ ಧ್ಯಾನಿ ಕಾಯದ ಮಾಯವ ಮಿಟ್ಟಿ ನಿಂತಿಹ ರತ್ನತ್ರಯ ಗುಣ ಭಂಡಾರಿ. ಹೆಣ್ಣಿನ ಹೊನ್ನಿನ ಆಸೆಯ ತೊರೆದ ಮಹಾತಪಸ್ವಿ ಜ್ಞಾನಿ ಧ್ಯಾನಿ ಕಾಯದ ಮಾಯವ ಮೆಟ್ಟಿ ನಿಂತಿಹ ರತ್ನತ್ರಯ ಗುಣ ಭಂಡಾರಿ. ಪರಮ ಪಾವನ ಮುನಿವರರುಗಳ ಪಾವನ ಚರಣದಿ ನಮಿಸುವೆನು. ಶಾಂತ ಮೂರ್ತಿ ಸೌಮ್ಯ ಮುದ್ರೆಯ ಆತ್ಮಾನಂದದಿ ರಮಿಸುವೆನು. ಪರಮ ದಿಗಂಬರ ಮುನಿಗಳ ಕಂಡರೆ ಹೃದಯವು ಹರುಷಿತವಾಗುವುದು. ಆನಂದ ಅತಿಶಯವಾಗುವುದು, ಸಮ್ಯಕ್ ದರ್ಶನವಾಗುವುದು. ರಾಜ್ಯದ ಇಚ್ಛೆಯು ಅವರಿಗೆ ಇಲ್ಲ, ರಮಣೀಯ ಇಚ್ಛೆ ಅವರಿಗಿಲ್ಲ. ಶಿವರಮಣಿಯನು ಸೇರುವುದೊಂದೇ ಇಚ್ಛೆ. 「
ವಿಶ್ವನಾಥನ ಪಾವನ ಪದಗಳ ಸ್ಮರಿಸುವೆ ನಿತ್ಯವು ಭಕ್ತಿಯೊಳು. ಪಾವನ ರೂಪನ ಪರಿಶೋಧಾತ್ಮನ ಧ್ಯಾನವ ಮಾಡುವೆ ಭಾವದೊಳು. ವಿಶ್ವನಾಥನ ಪಾವನ ಪದಗಳ ಸ್ಮರಿಸುವೆ ನಿತ್ಯವು ಭಕ್ತಿಯೊಳು. ಪಾವನ ರೂಪನ ಪರಿಶೋಧಾತ್ಮನ ಧ್ಯಾನವ ಮಾಡುವೆ ಭಾವದೊಳು. ವಿಶ್ವಸೇನರಾಯನ ಪತ್ನಿ ಬ್ರಾಹ್ಮಿಳೆಯವರ ಪುತ್ರ. ವಾರಣಾಸಿಯ ವಿಶ್ವಸೇನರಾಯನ ಪತ್ನಿ ಬ್ರಾಹ್ಮಿಳೆಯವರ ಪುತ್ರ. ಪಾರು ಮಾಡೈ ಭವತಾಪವ ಎನ್ನುತ್ತ ನಿನ್ನಡಿ ನಂಬಿಹೆನು. ಎನ್ನುತ್ತ ನಿನ್ನಡಿ ನಂಬಿಹೆನು. ಅಗಣಿತ ಮಹಿಮನೆ ಸುಗುಣಶೀಲನೆ ಜೀವದಯ ಪರ ಸರ್ಪಲಾಂಛನನೆ. ಕಮಠೋಪಸರ್ಗವ ಜಯಿಸಿದ ಧೀರನೆ ಧರಣೇಂದ್ರ ಪದ್ಮಾವತಿಯುಂದಿತನೇ. ಕಮಠೋಪಸರ್ಗವ ಜಯಿಸಿದ ಧೀರನೆ ಧರಣೇಂದ್ರ ಪದ್ಮಾವತಿಯೊಂದಿತನೇ. ಪರಿಶ್ವನಾಥನ ಪಾವನ ಪದಗಳ ಸ್ಮರಿಸುವೆ ನಿತ್ಯವು ಭಕ್ತಿಯೊಳು. ಪಾವನ ರೂಪನ ಪರಿಶೋಧಾತ್ಮನ ಧ್ಯಾನವ ಮಾಡುವೆ ಭಾವದೊಳು. ಸುರನರ ವಂದ್ಯನೆ ಸನ್ಮುನಿ ಸೇವ್ಯನೆ ಮುಕ್ತಿ ಮಾರ್ಗವ ತೋರಿದ ಜಿನನೆ. ಸುರನರ ವಂದ್ಯನೆ ಸನ್ಮುನಿ ಸೇವ್ಯನೆ ಮುಕ್ತಿ ಮಾರ್ಗವ ತೋರಿದ ಜಿನನೆ. ಜನನ ಮರಣ ಸಂಸಾರವ ಜಯಿಸಿ ನಿರ್ದೋಷ ನಿರಂಜನನಾದವನೇ. ನಿರ್ದೋಷ ನಿರಂಜನನಾದವನೇ. ಸಂವೇದಗಿರಿಯೊಳು ಮುಕ್ತಿಯ ಪೊಂದಿ ಚಿತ್ಸುಖ ಸೌಖ್ಯವ ಪಡೆದವನೇ. ಮುಕ್ತಿ ಮಂದಿರದಿ ಸ್ಥಿರವಾಗಿ ನಿಂತವನೇ ಮಂಗಲಾತ್ಮ ನಿರಂಜನನೇ. 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 ತುಮಕೂರು ನಗರದಲ್ಲಿ ಇದು ಧರ್ಮನಗರಿಯಾಗಿದ್ದು, ಆಚಾರ್ಯರು ಈ ಹಿಂದೆ ತುಮಕೂರಿಗೆ ಬರುವಾಗ ದಿಗಂಬರ ಮುನಿಗಳಾಗಿ ಬಂದಿದ್ದರು. ಈಗ ದಿಗಂಬರ ಆಚಾರ್ಯರಾಗಿ ಬಂದಿದ್ದಾರೆ. ಈ ಹಿಂದೆ ಮುನಿಗಳಾಗಿ ಬಂದಾಗ ಆ ತೀರ್ಥದ ಉದ್ಧಾರ ಮಾಡಿ ಹೋದರು. ಇಲ್ಲಿ ಸಾಕಷ್ಟು ಜಿನಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದರು. ಮಂದಾರಗಿರಿಯಲ್ಲಿ ಚಂದ್ರಪ್ರಭ ಸ್ವಾಮಿಯನ್ನು ಸ್ಥಾಪನೆ ಮಾಡಿದರು. ಆವಾಗ ಮುನಿಗಳಾಗಿದ್ದರು. ಅವರು ಈ ಥರ ಪಂಚಕಲ್ಯಾಣ ಮಾಡಲಿಕ್ಕೆ ಸಾಧ್ಯ ಇತ್ತು. ಆಗ ಅವರು ಬಸದಿಗಳ ಜೀರ್ಣೋದ್ಧಾರ, ಭಗವಂತನ ಪ್ರತಿಷ್ಠಾಪನೆ ಮಾಡಿ ನಿಮ್ಮನ್ನೆಲ್ಲ ಹರಸಿ ಆಶೀರ್ವದಿಸಿ ಹೋಗಿದ್ದರು. ತೀರ್ಥಗಳು, ಕ್ಷೇತ್ರಗಳು ಉತ್ಕೃಷ್ಟವಾಗಿ ಬೆಳೆದಿದೆ, ಧರ್ಮನೂ ಬೆಳೆದಿದೆ. ಈಗ ಅವರು ಆಚಾರ್ಯರಾಗಿ ಬಂದಿದ್ದಾರೆ. ಮುಂದಿಂದ ಹೇಳಬೇಕಾ? ಅರ್ಥ ಆಗುತ್ತಾ? ಹೇಳಿ ನೋಡೋಣ. ಅವರು ಎಷ್ಟು ಜನಕ್ಕೆ ಪಿಂಚಿಕ ಮಂಡಲ ಕೊಟ್ಟು ಹೋಗ್ತಾರೆ ಗೊತ್ತಿಲ್ಲ ಅಂತ. ತುಮಕೂರಲ್ಲಿ ಪಿಂಚಿಕ ಮಂಡಲ ಜಾಸ್ತಿ ಇಸ್ಕೊಳ್ಳಿ ಆಚಾರ್ಯ ಮಹಾರಾಜರ ಸಂಘದಿಂದ. ನೀವು ದೀಕ್ಷೆ ತೆಗೆದುಕೊಳ್ಳಿ. ಯಾಕಂದರೆ ಹೋದ ಸರ್ತಿ ಬಂದಾಗ ಭಗವಂತನ ಸ್ಥಾಪನೆ ಮಾಡಿ ಹೋದರು. ಈ ಸರ್ತಿ ಬಂದಾಗ ನಿಮ್ಮನ್ನೇ ಭಗವಂತನನ್ನಾಗಿ ಮಾಡಲಿ ಅಂತ ಹೇಳಿ. दर्शन भवात्माओं ತುಮಕೂರು ನಂದು. ನಾನು ತುಮಕೂರು ಇನ್ನು ನವನೇ. ನಾನು ನಿಮ್ಮವನ್ ಆಗಿದೆ
ನಾನು ನಿಮ್ಮವನು, ನಾನು ನಿಮ್ಮವನ್ ಆಗಿ ಗೊತ್ತೇನ. तुमकुर में आकर ऐसा महसूस हो रहा है खुशियों की बहार है, खुशियों की आई बहार है. तुमकुर में आज हर दिल हर्षाया है. जिस पावन पल का था इंतजार वो मंगल दिन आज आया है. पुष्प वर्षा और अंतर मन से तुमने किया है स्वागत. पुष्प वर्षा और अंतर मन से तुमने किया है स्वागत. मेरे हैं लाखों आशीष, तुम्हारी हो जग में सजावट, तुम्हारी हो जग में सजावट, तुम्हारी हो जग में सजावट. तुमकुरवासी जिस क्षण का इंतजार कर रहे थे, जैसे सबरी इंतजार कर रही थी कि कब राम आएंगे, सबरी इंतजार कर रही थी कि कब राम आएंगे, चंदन वाला इंतजार कर रही थी कि कब महावीर आएंगे, राजा श्रेयांश याद कर रहे थे कि कब आदिनाथ आएंगे, और तुमकुर वाले याद कर रहे थे कि कब प्रमुख सागर आएंगे, कब प्रमुख सागर आएंगे. ಬಂಧುಗಳೇ, ಈ ಸಂಚಿಕೆಯ ಮುಂದುವರೆದ ಭಾಗದಲ್ಲಿ ಜೈನ ಯುವ ಗೆಳೆಯರ ಬಳಗ ಇವರ ವತಿಯಿಂದ ನಡೆದ ಕರ್ನಾಟಕ ಬ್ಯಾಡ್ಮಿಂಟನ್ ಟೂರ್ನಿಮೆಂಟ್ 2026 ಬೆಂಗಳೂರು ಇದರ ಸಂಕ್ಷಿಪ್ತ ದೃಶ್ಯಾವಳಿಗಳನ್ನು ನಿಮಗಾಗಿ ತಂದಿದ್ದೇವೆ. ನಾನು ರಾಜಕೀರ್ತಿ ಗೆಳೆಯ ಬಳಗದ ಕಾರ್ಯದರ್ಶಿ. 1990ರಲ್ಲಿ ಗೆಳೆಯರ ಬಳಗ ಸ್ಥಾಪನೆ ಮಾಡಿದೆ. ನಂತರ 2000 ವರ್ಷದಲ್ಲಿ ಯುವ ಗೆಳೆಯರ ಬಳಗ ಅಂತ ಮಾಡ್ಕೊಂಡು, ಯುವ ಬಳಗ ಅಂದರೆ ಅವರ ಫ್ಯಾಮಿಲಿ ಮಕ್ಕಳು ಮಾಡಿ ಅವರು ಬೇರೆ ಆ್ಯಕ್ಟಿವಿಟೀಸ್ ಒಳಗೆ ತೊಡಗೋದು, ಸಾಮಾಜಿಕವಾಗಿ ಕೆಲಸ ಮಾಡುವುದು ಮತ್ತು ಇದು ಸ್ಪೋರ್ಟ್ಸ್ ಒಳಗಿರ್ಬೋದು, ಧಾರ್ಮಿಕವಾಗಿರ್ಬೋದು ಅಂತ 8-10 ಜನ ಸೇರಿ ಅದಕ್ಕೆ ಒಂದು ಕಮಿಟಿ ಮಾಡಿ ಇದು 3ನೇ ವರ್ಷ ಈ ಸ್ಪೋರ್ಟ್ಸಿನ ಆರ್ಗನೈಸ್ ಮಾಡಿದ್ದಾರೆ.
ನಮಸ್ತೆ, ನನ್ನ ಹೆಸರು ಮನೋಜ್. ನನ್ನ ಹೆಸರು ಶ್ರುತಿ. ಜೈನ ಯುವ ಗೆಳೆಯರ ಬಳಗ ಈ ತಂಡ 2010ರಲ್ಲಿ ಶುರುವಾಗಿದೆ. ಸತತವಾಗಿ 3 ವರ್ಷದಿಂದ ಬ್ಯಾಡ್ಮಿಂಟನ್ ನಡೆಸ್ಕೊಂಡು ಬರ್ತಿದ್ದಾರೆ. ಫಸ್ಟ್ ಇಯರ್ ನಾನು ಮಿಸ್ ಮಾಡಿದೆ. ನಂಗೆ ತುಂಬ ಗಿಲ್ಟ್ ಫೀಲ್ ಆಯಿತು. ನಮ್ಮ ಜೈನರು ನಡೆಸ್ತಾ ಇದ್ದಾರೆ, ನಾನೊಬ್ಬ ಜೈನಾಗಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ಹೇಗಿದು? ಅವ್ರು ಅಷ್ಟೊಂದು ಕಷ್ಟಪಟ್ಟು ನಮಗೋಸ್ಕರ ಮಾಡ್ತಾ ಇದ್ದಾರೆ, ಇದಕ್ಕೆ ನಾನೇ ಆಡಲಿಲ್ಲ ಅಂದರೆ ಹೆಂಗಿರುತ್ತೆ ಅಂತ ಸೆಕೆಂಡ್ ಇಯರಿಂದ ನಾನು ಆಡ್ಕೊಂಡು ಬರ್ತಾಯಿದ್ದೀನಿ. ಅತಿ ಅದ್ಭುತವಾದ ಕೋರ್ಡಿನೇಷನ್ ಇದೆ ಅವ್ರ ಟೀಮಲ್ಲಿ. ತುಂಬ ಅಚ್ಚುಕಟ್ಟವಾಗಿ ನಡೆಸ್ಕೊಡ್ತಾರೆ, ಎಲ್ಲೂ ಯಾವ ಲೋಪ ದೋಷಗಳು ಇಲ್ಲ. ಕ್ಲೀನ್ ಪಿಕ್ಚರಲ್ಲಿ ನಡೆಸ್ಕೊಡ್ತಾ ಇದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ದಿಸ್. ಥ್ಯಾಂಕ್ ಯು ಸೋ ಮಚ್ ಜೈನ ಯುವ ಗೆಳೆಯರ ಬಳಗಗೆ. ಇದೇ ಥರ ಇನ್ನೂ ಹೆಚ್ಚು ಸ್ಪೋರ್ಟ್ಸ್ಗಳು ಬರಲಿ ಅಂತ ನಾನು ಕೇಳ್ಕೊತಿದ್ದೀನಿ. ಇದು ಜೈನ ಯುವ ಬಳಗ ಸೀಸನ್ 3 ಬ್ಯಾಡ್ಮಿಂಟನ್. ಈ ಸ್ಪೋರ್ಟ್ಸ್ ಕಾರ್ಯಕ್ರಮ ನಡೆಸ್ತಾ ಇರೋದು ಇದು 3 ವರ್ಷ ಆಗಿದೆ. ಇದೇ ರೀತಿ ಇನ್ನೂ ಪ್ರತಿ ವರ್ಷವೂ ಇನ್ನೂ ಜಾಸ್ತಿ ಜನ ಭಾಗವಹಿಸಿ ಜೈನರು ಯುವಕರು ಇದರಲ್ಲಿ ಇನ್ನೂ ಭಾಗವಹಿಸಿದ್ರೆ ಎಲ್ಲ ಥರದಲ್ಲೂ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟರೆ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಜೈನ ಯುವ ಗೆಳೆಯರ ಬಳಗದಿಂದ ಈ ಕಾರ್ಯಕ್ರಮ ಪ್ಲ್ಯಾನ್ ಮಾಡಿದಾಗ 3 ವರ್ಷದ ಕೆಳಗಡೆ ಒಂದು ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಅಥವಾ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಬೆಂಗಳೂರು ಮ್ಯಾಕ್ಸಿಮಮ್ ಬೆಂಗಳೂರು ಸೌತ್ ಜನ ಬರ್ಬೋದು, ಇಲ್ಲ ಬ್ಯಾಂಗ್ಳೂರಿನ ಟೀಮ್ಸ್ ಬರ್ಬೋದು ಅಂತ ಅಷ್ಟೇ. ಆದರೆ ನಮಗೆ ರೆಸ್ಪಾನ್ಸ್ ನೋಡಿ ನಮಗೆ ಎಷ್ಟು ಸರ್ಪ್ರೈಸ್ ಆಗೋಯ್ತು ಅಂದರೆ, ನಮಗೆ ಹಾಸನದಿಂದ, ಬಜಗೋಳಿಯಿಂದ, ಮಂಗಳೂರಿಂದ ಎಂಟ್ರೀಸ್ ಬಂದವು, ತುಮಕೂರಿಂದ ಎಂಟ್ರೀಸ್ ಬಂದವು, ಮೈಸೂರಿಂದ ಬಂದಿದ್ದು. ಅದ್ರ ಮೇಲೆ ಅಷ್ಟಲ್ಲದೆ ನಾವು ಕ್ಲೋಸ್ ಮಾಡಿದರೂ ಕೂಡ ಅವರು ಇನ್ನೂ ನಮಗೊಂದು ಚಾನ್ಸ್ ಕೊಡಿ ಸರ್, ನಮ್ಗೆ ವಿಷಯ ಗೊತ್ತಾಗಿದ್ದು ಲೇಟ್ ಆಯಿತು, ನಮಗೊಂದು ಚಾನ್ಸ್ ಕೊಡಿ, ನಮ್ಮದೊಂದು ಟೀಮ್ ಬರ್ತೀವಿ ಹಂಗೆ ಅಂತೆಲ್ಲ ಹೇಳಿ ಆವಾಗಲೇ ತುಂಬ ಎನ್ಕರೇಜಿಂಗ್ ಆಗಿ ಕಾಲ್ಸ್ ಮಾಡ್ತಾನೇ ಇದ್ದರು. ನಾವು ಹೇಗೆ ನಡಿಬೋದು, ಇದು ಫಸ್ಟ್ ಟೈಮ್ ನಾವು ಆರ್ಗನೈಸ್ ಮಾಡ್ತಿರೋದ್ರಿಂದ ಸೊ ಹೆಂಗಾಗ್ಬೋದು ಅನ್ನೋದು ನಮಗೂ ಒಂದು ಅಳಕಿತ್ತು. ಬಟ್ ಚೆನ್ನಾಗಾಯಿತು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒಂದೆರಡು ಸಣ್ಣ ಪುಟ್ಟ ತೊಂದರೆಗಳಾಗಿದ್ದು ಬಿಟ್ಟರೆ ಫಸ್ಟ್ ಕ್ಲಾಸಾಗಿ ಆಯಿತು. ಈ ಸಲ ಅದರಿಂದ ನಾವು ಒಂದು ಹೊಸ ಕ್ಯಾಟಗರಿ ಇಂಟ್ರೊಡ್ಯೂಸ್ ಮಾಡಿದ್ವಿ, ಮಿಕ್ಸಡ್ ಡಬಲ್ಸ್ ಕ್ಯಾಟಗರಿ. ಆದ್ದರಿಂದ ಅದು ತುಂಬ ಜನರಿಂದ ಪ್ರತಿ ವರ್ಷ ಕೇಳ್ತಿದ್ರು ನಮಗೆ, ನಾವು ಕಪಲ್ಸ್ ಆಡ್ತೀವಿ ಇಲ್ಲ ಬ್ರದರ್ ಸಿಸ್ಟರ್ ಥರ ಆಡ್ತೀವಿ, ಒಂದು ಮಿಕ್ಸಡ್ ಡಬಲ್ಸ್ ಟೀಮ್ ಬೇಕು ಅಂತ ಈ ಸಲ ಆಡಿದ್ವಿ. ಅದರಲ್ಲೂ ಮ್ಯಾಕ್ಸಿಮಮ್ ಎಂಟ್ರೀಸ್ ಬಂದಿದೆ. ಈ ಸಲ 25 ಟೀಮ್ಸ್ ಹ್ಯಾವ್ ಪ್ಲೇಡ್ ಮಿಕ್ಸಡ್ ಡಬಲ್ಸ್. वैशाली चंद्रप्रभु निर्माणदी
ಸಮಾಜದ